ನಾನಂತೂ ಹೇಳ್ತೀನಿ, ಸಂತು ಅವ್ರ ವೈಫ್ ಮಾನ್ಸ ಅಂತಿದ್ರು, ಈಗ ಮಾನ್ಸ ಅವರ ಹಸ್ಬೆಂಡ್ ಸಂತು ಅಂತ. ಒಪ್ಕೋತೀರಾ? ಅದು ಎಷ್ಟು ಖುಷಿ ಇದೆ ಈಗ ಯಾರೋ ಒಂದ್ 2-3 ಜನ ಹೇಳಿದಾಗ ಅನ್ನೋಂಥದ್ದು. ನಮ್ಮಿಬ್ರಿಗೂ ಆ ಡೌಟ್ ಇತ್ತಿಲ್ಲ, ನೀವು ಬಂದ್ಬಿಟ್ಟು ಡಿವೈಡ್ ಮಾಡಕ್ ಕಾಣ್ತಾ ಇದ್ರಿ. ಇಲ್ಲ, ಆ ಡೌಟ್ ಇರಲಿಲ್ಲ ನನಗೆ. ಸಂತು ಹೆಂಡ್ತಿ ಮಾನಸನೇ ಯಾವಾಗಲೂ. ಯಾಕಂದ್ರೆ ಈಗಲೂ ನನ್ನನ್ನು ಕರೆಯೋದು ತುಕಲಿ ಮಾನಸ ಅಂತಲಯ್ಯ. ಸಂತು ಇಲ್ಲ ಅಂದರೆ ನನ್ನೇನು ಕರೆಯಲ್ಲ. ಹಂಗಾಗಿ ಸಂತು ಇದ್ರೇನೆ ನನಗೆ ಖುಷಿ ಇದೆ. ಗೆದ್ದಿರೋದಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಹೌದು, ಸಂತು ಸಪೋರ್ಟ್ ಮಾಡಿರೋದ್ರಿಂದ ಮತ್ತು ನಾನು ಎಫರ್ಟ್ ಹಾಕಿರೋದ್ರಿಂದ ಗೆದ್ದಿದ್ದೀನಿ. ಮಾತ್ರ ಸಂತು ಇಲ್ಲದೆ ನಾನಿಲ್ಲ ಮೇಡಮ್. ಅದು ಮೇಡಮ್ ಒಂದೇನಂದರೆ, ಯಾವುದೇ ಒಂದು ಪ್ರಾಕ್ಟೀಸ್ ಇಲ್ದೇ, ಟ್ರೈನಿಂಗ್ ಇಲ್ದೇ, ಆಮೇಲೆ ಕಲೆಯ ಗಂಧ ಗಾಳಿನೇ ಗೊತ್ತಿಲ್ಲದೆ ಇರೋ ನನ್ನ ಹೆಂಡ್ತಿಗೆ ಈ ಸಿಟಿಗೆ ಬರೋದೇ ಭಯ ಆಗಿತ್ತು ಅವಳಿಗೆ. ಒಂದು ಶೋಗೆ ಬಂದಳು, ಅಲ್ಲಿಂದ ಕ್ಲಿಕ್ ಆದಳು, ಅಲ್ಲಿಂದ ಇಲ್ಲಿ ಗಂಟ ಬಂದು ಏನೂ ಗೊತ್ತಿಲ್ಲದೆ ಇರೋ ನನ್ನ ಹೆಂಡ್ತಿ ಒಂದು ಬೆಲ್ಟ್ ಗೆಲ್ಲುವಷ್ಟು ಬೆಳೆದ್ಲು ಅಂದರೆ ನಮ್ಗೆ ದೊಡ್ಡ ಹೆಮ್ಮೆ ಮೇಡಮ್. ಮೇಡಮ್, ಇದು ನಾನು ಆ್ಯಕ್ಟಿಂಗ್ ಫೀಲ್ಡ್, ಅದೊಂದು ಬೇರೆ ಕ್ಯಾಟಗರಿ. ಸೊ ಇವಾಗ ನಾನು ಕೂಡ ಆ್ಯಕ್ಟರ್ ಅಂತ ಹೇಳ್ಕೊಳ್ಬೋದು, ತುಂಬ ಖುಷಿಯಿಂದ ಹೇಳ್ಕೋದನ್ನ ಅಂತ ಶ್ರುತಿ ಮೇಡಮ್ ಕೂಡ ಹೇಳ್ತಾ ಇದ್ರು. ಸೊ ಎಷ್ಟು ಖುಷಿ ಆಗುತ್ತೆ, ನೀವೊಬ್ಬ ಕಲಾವಿದೆ ಅಂತ, ನಾನು ಒಬ್ಬ ಕಲಾವಿದೆ ಅಂತ ಅನ್ನೋದನ್ನ ಪ್ರೂವ್ ಮಾಡಿದ್ರಿ ವೇದಿಕೆ ಮೇಲೆ. ಅದಕ್ಕೆ ಕಿರೀಟ ಕೂಡ ಸಿಕ್ತು, ಅಂದರೆ ರನ್ನರಪ್ಪ ಅನ್ನೋದು ಒಂದು ಕಿರೀಟನೇ. ಸೊ ಎಷ್ಟು ಖುಷಿಯಾಗಿ ಇದ್ದೀರಾ ಈ ಕ್ಷಣ? ಅದು ಸಿಕ್ಕಾಪಟ್ಟೆ ಖುಷಿಲಿದ್ದೀವಿ ಮೇಡಮ್. ಇನ್ನೂ ಅದು ನಾನು ಆ ಗುಂಗಿಂದನೇ ವಾಪಸ್ ಬಂದಿಲ್ಲ, ಮುಗಿದೆಲೆ ಒಂದು ವಾರ ಆದ್ರೂ. ಯಾಕಂದರೆ ನಾನು ಬರೀ ಕಂಟೆಂಟ್ ಮಾಡ್ಕೊಂಡಿದ್ದು, ಮತ್ತು ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಇಲ್ಲಿ ಗಿಲಿ ಸಂತುವಿಂದ ಹಿಡಿದು ನನ್ನ ಬೇರೆ ಎಲ್ಲ ಮೆಂಟರ್ಸ್ಗಳು ಸಮೇತ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ, ನಾನು ತಪ್ಪು ಮಾಡ್ತಾಯಿದ್ರೆ, ಇಲ್ಲ ನೀನು ಈ ಥರನೇ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ಒಂದು ಸಿನಿಮಾ ಹಾಕಿ 30 ಸಲ ತೋರಿಸಿದ್ದಾರೆ. ನನಗಿನ್ನೂ ನೆನಪಿದೆ. ಇದೇ ಸಿನಿಮಾ ನೋಡ್ಬೇಕು ನೀನು ಸಂಜೆವರೆಗೂ. ಅವ್ರ ಆ್ಯಕ್ಟಿಂಗ್ ಹೆಂಗೆ ಮಾಡ್ತಾರೆ, ಅವ್ರು ಹೆಂಗೆ ಮಾತಾಡ್ತಾರೆ, ಎಕಡೆ ತಿರುಗ್ತಾರೆ, ಇದನ್ನೇ ಕಲಿಬೇಕು ಅಂತ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತು ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ನಾನು ಇವರಷ್ಟೆಲ್ಲ ಆ್ಯಕ್ಟಿಂಗ್ ಕಲ್ತಿಲ್ಲ, ನನಗೆ ಗೊತ್ತು. ಇಷ್ಟಾದರೂ ಕಲ್ತಿದ್ದೀನಿ ಅನ್ನೋ ಅಷ್ಟು ಖುಷಿ ಇದೆ ಮೇಡಮ್. ನಿಜ, ಸ್ವಲ್ಪ ಆದರೂ ಕಲಿತೆ. ಈಗ 3 ಲಕ್ಷ ರೂಪಾಯಿ ಬಂದಿದೆ ಅಮೌಂಟು ಆ ಪ್ರೈಸಲ್ಲಿ. ಸೊ ನೀವು ಹೇಳ್ತಾ ಇದ್ರಿ, ಅಂದರೆ ಸಂತು ಸರ್ ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ನನಗೇನು ಕೇಳಿದ್ದು ಏನು ಕೊಡ್ಸಲ್ಲ, ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ ಅನ್ನೋ ಥರದ ಕಂಪ್ಲೇಂಟು. ಅಲ್ಲಿಂದ ಬಂದಮೇಲೆ ಏನು ಕೊಡಿಸಿದ್ರು ಗೊತ್ತಿಲ್ಲ. ಬಟ್ ನೀವು ನಿಮ್ಮ ಅಮೌಂಟಲ್ಲಿ ಏನು ಕೊಡಿಸ್ತೀರಾ ಸರ್? ದಯವಿಟ್ಟು ಕೊಡಿಸಿದ್ದೀನಿ ಮೇಡಮ್. ಬಿಗ್ ಬಾಸಿಂದ ಬಂದಮೇಲೆ ಬೇಕಾದಷ್ಟು ಕೊಡಿಸಿದ್ದೀನಿ. ಏನಂದರೆ ಹೇಳೋ ಹೊಸಿ, ಈಗಲಾದ್ರೂ ನಿಜ ಹೇಳೋ. ಅದೇ ನೀನು ಹೇಳು, ಏನು ಅಂತ ಯೋಚನೆ ಮಾಡ್ತಾವೆ ಮೇಡಮ್. ಏನು ಹೇಳ್ಬೋದು ಅದರಲ್ಲಿ? ಅವಳಿಗೆ ಒಡವೆ ಕೊಡಿಸಿಲ್ವಾ? ಯಾವ್ದಂತ ಹೇಳ್ಬೇಕು ಇವಾಗ? ಅದಕ್ಕೆ ಇವರೇ ಬೇರೆ ಇಸ್ಕೊಂಡು ಹಾಕತ್ತಾರ ಕೊಡಿಸ್ತಾರೆ ಮೇಡಮ್. ಇವ್ರು ಹೇಳ್ತಾರೆ, ನೀವು ಕೇಳ್ಕೊಳ್ಳಿ ಅಷ್ಟೇ. ಹೇಳಪ್ಪ. ಇಲ್ಲ, ಎಲ್ಲರೂ ಕೊಡಿಸಿದ್ದೀನಿ. ಬಿಗ್ ಬಾಸಿಂದ ದೋಸೆ ಎಲ್ಲ ಕೊಡಿಸ್ಲಿಲ್ವಾ? ಅದಕ್ಕೆ ದೋಸೆ ಅದು ಕೊಡಿಸ್ಲೇಬೇಕು. ದೋಸೆ ಅವ್ರು ಕೇಳ್ತಿದ್ದು ಒಡವೆ ಹೇಳಿ ಫಸ್ಟ್. ಒಡವೆ ಕೊಡಿಸ್ತೆ ಮೇಡಮ್. ಅಲ್ಲಿ ಅದು ಉಂಗ್ರ ಎಲ್ಲ ಕೊಡಿಸಿದ್ನಲ್ಲಮ್ಮ. ಯಾವ್ದು ಹೇಳು, ಹ್ಞೂ ಅನ್ಕೋ, ಏನಾಗುತ್ತೆ? ಹ್ಞೂ ಕೊಡಿಸಿದ್ದಾರೆ ನಿಮ್ಮಕ್ಕೆ. ಸರ್ ಎಷ್ಟು ಬಂದಿತ್ತು ಸರ್ ಅಮೌಂಟ್? ಇಷ್ಟೆಲ್ಲ ಡಿಸ್ಕಷನ್ ಮಾಡೋದಿರ್ತಿರ್ಲಿಲ್ಲ, ಕೊಡಿಸಿದ್ದೆ ಅಂತ ಜೋರಾಗಿ ಹೇಳ್ಬೋದಾಗಿತ್ತು. ಮೋಸ್ಟ್ಲಿ ಕೊಡಿಸಿಲ್ಲ, ಅದಕ್ಕೆ ಡೌಟ್. ಈ 3 ಲಕ್ಷದಲ್ಲಿ ಏನು ಮಾಡ್ತಾಳೆ ಕೇಳ್ಬಿಡಿ ಮೇಡಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.